ಕೇರಳದ ವಯನಾಡು ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಈ ಮಧ್ಯೆ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಮೃತರ ಆಕ್ರಂದನ ನೋಡುಗರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಮೇಘ ಸ್ಫೋಟಕ್ಕೆ ದೇವರ ನಾಡು ಮಸಣವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಕೇರಳದ ವಯನಾಡು ಸದ್ಯದ ಪರಿಸ್ಥಿತಿ ಹೇಗಿದೆ? ಕಾರ್ಯಾಚರಣೆ ಇನ್ನೆಷ್ಟು ದಿನ ನಡೀಬೇಕಿದೆ? ವಯನಾಡುನಿಂದಲೇ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಯನಾಡು ದುರಂತದಲ್ಲಿ ಈವರೆಗೂ 300ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಭೀಕರ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕೆಸರಿನಿಂದ ಹೆಕ್ಕಿ ತೆಗೆದಷ್ಟು ಸಿಗ್ತಿವೆ. ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಇನ್ನೂ 240 ಮಂದಿ ಸಿಲುಕಿರಬಹುದು ಅಂತ ಅಂದಾಜಿಸಲಾಗಿದೆ. ಅವರ ಪತ್ತೆಗೆ ಪ್ರತಿಕೂಲ ಹವಾಮಾನದ ನಡುವೆಯೂ ಕೂಡ ಸೇನೆ ಮತ್ತು ಎನ್ಡಿಆರ್ಎಫ್ ಅವಿರತವಾಗಿ ಶ್ರಮಿಸ್ತಾ ಇವೆ. ಈ ಕಾರ್ಯಾಚರಣೆ ಸದ್ಯಕ್ಕೆ ಮುಗಿಯೋದು ಅನುಮಾನವಾಗಿದೆ. ಕನಿಷ್ಠ 15 ದಿನ ಈ ಕಾರ್ಯಾಚರಣೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ನೂರಾರು ಶವಗಳಿದ್ದು ಸಂಬಂಧಿಕರು ಕಣ್ಣೀರಿಡುತ್ತಲೇ ತಮ್ಮವರ ಶವಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ದುರಂತ ಸ್ಥಳಕ್ಕೆ ಸಿಎಂ ಪಿಣರಾಯಿ ವಿಜಯನ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ದುರಂತ ಸ್ಥಳದಲ್ಲಿನ ವಸ್ತುಸ್ಥಿತಿಯನ್ನ ಪರಿಶೀಲಿಸಿದ್ರು. ಬಳಿಕ ಆಸ್ಪತ್ರೆಯಲ್ಲಿರುವ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಮೇಘ ಸ್ಫೋಟಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿದೆ. ಮಹಾಮಳೆಗೆ ವಯನಾಡಿನಲ್ಲಿ ಭೂಕುಸಿತ ಉಂಟಾಗಿ ಗ್ರಾಮಗಳು, ಸೇತುವೆಗಳು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಸೇನಾಪಡೆ ಹಗಲು ರಾತ್ರಿ ಎನ್ನದೇ ತನ್ನ ರಕ್ಷಣಾ ಕಾರ್ಯವನ್ನು ಮುಂದುವರೆಸಿದೆ. ಇನ್ನೊಂದು ಕಡೆ ಚೂರಲ್ಮಲೈ ನದಿಗೆ ನಮ್ಮ ಸೈನಿಕರು ತಾತ್ಕಾಲಿಕವಾಗಿ ಕಬ್ಬಿಣದ ಬ್ರಿಡ್ಜ್ ನಿರ್ಮಿಸಿದ್ದಾರೆ. ಐರನ್ ಬ್ರಿಡ್ಜ್ಗೆ ಬೇಕಾದ ಸಲಕರಣೆಗಳನ್ನು ದೆಹಲಿಯಿಂದ ತರಿಸಿಕೊಂಡು ರಾತ್ರೋರಾತ್ರಿ ಬ್ರಿಡ್ಜ್ ನಿರ್ಮಿಸಿದ್ದಾರೆ. ಈ ತಾತ್ಕಾಲಿಕ ಐರನ್ ಬ್ರಿಡ್ಜ್ ಮೂಲಕ ಮೃತದೇಹಗಳನ್ನು ಸಾಗಿಸೋಕೆ ಸಂತ್ರಸ್ತರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಚೂರಲ್ಮಲೆಯಲ್ಲಿ ಕಾರ್ಯಾಚರಣೆಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಚೂರಲ್ಮಲೆಗೆ ಬೃಹತ್ತಾದಂಥ ತಾತ್ಕಾಲಿಕ ಸೇತುವೆ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದೆ. ನಾನು ಅಂತಿಮ ಹಂತದಲ್ಲಿ ಅದರ ನಿರ್ಮಾಣದ ಕಷ್ಟ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಭಾರತೀಯ ಸೈನಿಕರು ಈ ಒಂದು ಬೃಹತ್ತಾದಂತಹ ಕಬ್ಬಿಣದ ತಾತ್ಕಾಲಿಕವಾದಂತಹ ಸೇತುವೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ನೂರಾರು ಜನರು ಈ ಒಂದು ಸೇತುವೆಯ ನಿರ್ಮಾಣದಲ್ಲಿ ತೊಡಗಿರುವಂಥದ್ದು. ಈಗ ಅವರು ಜೋಡಿಸ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ರಾ ಮೆಟೀರಿಯಲ್ ಬಂದಿದೆ. ಆ ರಾ ಮೆಟೀರಿಯಲ್ ಬಂದಿರುವಂಥದ್ದು ದೆಹಲಿಯಿಂದ ಈ ಸೇತುವೆ ನಿರ್ಮಾಣಕ್ಕೋಸ್ಕರವಾಗಿಯೇ ಈ ಒಂದು ರಾ ಮೆಟೀರಿಯಲ್ ಬಂದಿರುವಂಥದ್ದು. ಭಾರತೀಯ ಸೇನೆಯ ಯೋಧರು ಈ ಒಂದು ಸೇತುವೆಯನ್ನು ಕಟ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮೊದಲು ರೆಡಿಯಾಗಿರುವಂತಹ ಕಬ್ಬಿಣದ ಗೋಡೆಗಳನ್ನು ತಂದು ಇಲ್ಲಿಗೆ ಜೋಡಿಸ್ಕೊಳ್ತಾರೆ. ವಯನಾಡಿನಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇವತ್ತು ಚೂರಲ್ಮಲೈ ನದಿಗೆ ಜೆಸಿಬಿಗಳನ್ನು ಇಳಿಸಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಚೂರಲ್ಮಲೈ ಪ್ರದೇಶ ವ್ಯಾಪ್ತಿಯ ನದಿಯ ವಿಸ್ತಾರದಲ್ಲಿ 10ಕ್ಕೂ ಹೆಚ್ಚು ಜೆಸಿಬಿಗಳು ಕಾರ್ಯಾಚರಣೆ ನಡೆಸ್ತಾ ಇದೆ. ಬೃಹತ್ ಬಂಡೆಗಳೇ ಗ್ರಾಮದ ಮನೆಗಳ ಮೇಲೆ ಬಿದ್ದಿರುವ ಕಾರಣ ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು ಇರುವ ಸಾಧ್ಯತೆ ಇದ್ದು, ಹೀಗಾಗಿ ನದಿಗೆ ಜೆಸಿಬಿಗಳನ್ನು ಇಳಿಸಿ ಬಂಡೆಗಳನ್ನು ಇಳಿಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಚೂರಲ್ಮಲೈ ನದಿಗೆ ಇವತ್ತು ಜೆಸಿಬಿಗಳು ಇಳಿತಾ ಇದ್ದಾವೆ. ಕಾರಣ ಬೃಹತ್ ಬಂಡೆಗಳ ನಡುವೆ ಅಥವಾ ಅದರ ಕೆಳಗಡೆ ಮೃತದೇಹಗಳು ಸಿಕ್ಕಾಕೊಂಡಿರ್ಬೋದು ಅನ್ನುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಜೆಸಿಬಿಗಳನ್ನು ಚೂರಲ್ಮಲೈ ನದಿಗೆ ಇಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಚೂರಲ್ಮಲೈ ಪ್ರದೇಶಕ್ಕೆ ಮಲ್ಪಾಡ್ ಭಾಗದಿಂದ ಜೆಸಿಬಿಗಳನ್ನ ಕರೆಸೋದಕ್ಕೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ 10 ಕಿಲೋಮೀಟರ್ಗಳ ದುರ್ಗಮವಾದಂಥ ಹಾದಿ ಇದು. ಜೀಪ್ಗಳು ಬರೋದೇ ತುಂಬ ಕಷ್ಟದಂತಹ ಪರಿಸ್ಥಿತಿಗಳು. ಇಂಥ ಸಂದರ್ಭದಲ್ಲಿ ಜೆಸಿಬಿಗಳನ್ನು ಈ ಒಂದು ಸ್ಥಳಕ್ಕೆ ಕರೆಸೋದು ಬಹಳ ಕಷ್ಟವಿತ್ತು. ಅದರ ನಡುವೆಯೂ ಕೂಡ ಇವತ್ತು 10ಕ್ಕೂ ಹೆಚ್ಚು ಜೆಸಿಬಿಗಳು ಕೇವಲ ಚೂರಲ್ಮಲೈ ಪ್ರದೇಶಕ್ಕೇ ಬಂದಿರುವಂಥದ್ದು ಮತ್ತು ಉಳಿದಂತೆ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಈಗಾಗಲೇ ಜೆಸಿಬಿಗಳು ತೆರಳಿದ್ದಾರೆ. ದೇವರ ನಾಡು ಕೇರಳದಲ್ಲಿ ಮತ್ತೆ ವರುಣದೇವ ತನ್ನ ರೌದ್ರ ನರ್ತನವನ್ನು ಮುಂದುವರೆಸಿದ್ದಾನೆ. ವಯನಾಡಿನ ಚೂರಲ್ಮಲೈ ಪ್ರದೇಶದಲ್ಲಿ ಮತ್ತೆ ಧಾರಾಕಾರ ಮಳೆಯಾಗ್ತಾ ಇದ್ದು ಎನ್ಡಿಆರ್ಎಫ್ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಇತ್ತ ಮಳೆಗೆ ಜಗ್ಗದ ನಮ್ಮ ಸೇನಾ ಪಡೆ ಮಳೆಯ ನಡುವೆಯೂ ತನ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಚೂರಲ್ಮಲೈನ ನದಿಯ ರಭಸವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಎನ್ಡಿಆರ್ಎಫ್ ತಂಡದವರು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು. ಅದು ಬಿದಿರಿನ ಸೇತುವೆ ಆಗಿದೆ. ಯಾಕಂದರೆ ನದಿಯನ್ನು ದಾಟಿ ಆ ಕಡೆ ಕಾರ್ಯಾಚರಣೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕಳೆದ 2 ದಿನಗಳಿಂದ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಬಿದಿರಿನಿಂದ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿಯೇ ನಾವು ಕೂಡ ಭಾಳಷ್ಟು ಪ್ರದೇಶಗಳ ಕಡೆಗೆ ಹೋಗಿ ಬರೋದಕ್ಕೂ ಕೂಡ ಅನುಕೂಲವಾಯಿತು ಮತ್ತು ಆ ಕಡೆ ಭಾಗದಿಂದ ಬೇರೆ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥದ್ದು ಮತ್ತು
ಶವಗಳನ್ನ ಹುಡುಕುವಂಥ ಕಾರ್ಯಾಚರಣೆಯನ್ನು ನಡೆಸುವಂಥ NDRFನ ಇತರ ತಂಡದವರೆಗೂ ಕೂಡ ಮರದಲ್ಲಿ ಆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಿಸಿ NDRF ತಂಡದವರೇ ಸ್ವತಃ ಅವರೇ ಮುಂದೆ ನಿಂತ್ಕೊಂಡು ಜನರನ್ನು ನದಿಯನ್ನು ದಾಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಚೂರಲ್ ನದಿಯ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಸೇತುವೆ ಕೂಡ ಮುಳುಗಡೆ ಆಗ್ತಾ ಇದೆ. ಬೆಳಿಗ್ಗೆ ಅದು ಮುಳುಗಡೆ ಆಗಿರಲಿಲ್ಲ. ಚೂರಲ್ಮಲೈನಲ್ಲಿ ಮೃತಪಟ್ಟ ಚಾಮರಾಜನಗರ ಮೂಲದ ದಂಪತಿಗಳಲ್ಲಿ ಪತಿಯ ಶವ ಸಿಕ್ಕಿತ್ತು. ಅಂತ್ಯಕ್ರಿಯೆಗೆ ತಯಾರಿ ಕೂಡ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಈ ಮೃತದೇಹ ತಮ್ಮವರದಲ್ಲ ಅಂತ ಅಂತ್ಯಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ಚಾಮರಾಜನಗರ ಮೂಲದ ದಂಪತಿಗಳಾದ ರಾಜೇಂದ್ರ ಹಾಗೂ ರತ್ನಮ್ಮ ದುರಂತದಲ್ಲಿ ಮೃತಪಟ್ಟಿದ್ರು. ರಾಜೇಂದ್ರ ಶವ ನಿನ್ನೆ ಸಂಜೆ ಸಿಕ್ಕಿತ್ತು. ಇದನ್ನು ರತ್ನಮ್ಮ ಅವರ ಅಣ್ಣ ಖಚಿತ ಮಾಡಿ ಅಂತ್ಯಕ್ರಿಯೆ ತಯಾರಿ ಕೂಡ ಆಗಿತ್ತು. ಕೊನೆಯ ಕ್ಷಣದಲ್ಲಿ ರಾಜೇಂದ್ರ ಅವರ ತಂಗಿ ಮೃತದೇಹವನ್ನು ಸೂಕ್ಷ್ಮವಾಗಿ ನೋಡಿ ಇದು ನಮ್ಮ ಅಣ್ಣನ ಶವ ಅಲ್ಲ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬಾಡಿ ಬಂದಿತ್ತು, ರಾತ್ರಿ ಬಂದಿತ್ತು. ಆದರೂ ನಾವು ಇವರು ಬೇಕಾಗಿ ಇವರ ತಂಗಿ ಒಬ್ಬರು ಇದ್ರಲ್ಲ, ನೋಡಿ ಅಲ್ಲಿ ಅವರೇ ತಂಗಿ, ಅವ್ರು ಕರ್ಕೊಂಡೋಗಿ ತೋರಿಸಿದ್ದು. ನಮ್ಗೆ 50% ಅದು ಇವರೇ ಅಂತ ನಮಗೆ ಕನ್ಫರ್ಮ್ ಆಗಿತ್ತು. ಆದರೆ ಅವ್ರಿಗೆ ಸ್ವಲ್ಪ ಕಾಲು ಅಡೆಯಾಳ ಗುರ್ತು ಸಿಕ್ತೋದಕ್ಕೆ ಅವ್ರಿಗೆ ಇದು ಬೆಳ್ಳುಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಆಮೇಲೆ ಅವರು 4 ಗಂಟೆಗೆ ನಿನ್ನೆ ವಾಟ್ಸಪ್ ಮಾಡಿದ್ದು. ಅದರ ಬಾಡಿ 6 ಗಂಟೆಗೆ ಇಲ್ಲಿ ಬಂದಿತ್ತು. 4 ಗಂಟೆಗೆ ವಾಟ್ಸಪ್ ಮಾಡೋದ್ಮೇಲೆ 2 ಗಂಟೆ ಟೈಮ್ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಬರಬೇಕು ಅಂದ್ರೆ ಇಲ್ಲಾಂದ್ರೆ ಒಂದು 4 ಗಂಟೆ 5 ಗಂಟೆ ಬೇಕು. ಆ ಟೈಮ್ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಅವ್ರು ಕನ್ಫ್ಯೂಸ್ ಆದಮೇಲೆ ಅವರು ನಾವು ವೆಯ್ಟ್ ಮಾಡಿಸ್ಕೊಂಡು ರಾತ್ರಿ 9 ಗಂಟೆ ಗಂಟಲು ನೋಡಿದ್ರು 31 ಬಾಡಿ ನೆನ್ನೆ ಬಂದಿತ್ತು. ಇದೊಂದು ಮಾತ್ರ ಕನ್ಫರ್ಮ್ ಅಂತ ನಾವು ಹೇಳೋದು ಅವ್ರು ಒಪ್ಪನಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಬಾಡಿ ಇರಲ್ಲ ಕಾಣಿಸುತ್ತೆ, ಇನ್ನೊಂದು ಬರ್ತಾ ಇದೆ ನೀವು ಆ ಥರ ಎಲ್ಲ ಯಾವುದೆಲ್ಲ ಹುಡುಕಿ ನೋಡೋಣ ಅಂತ ಅವರು ಸ್ಟಾಪ್ ಮಾಡಿಬಿಟ್ಟು ನಾವು ಅವರು ಕ್ಯಾಂಪಲ್ಲಿ ಉಳ್ಕೊಂಡಿದ್ದೀವಿ. ಕೇರಳದಲ್ಲಿ ವರುಣ ಸೃಷ್ಟಿ ಮಾಡಿದ ಅವಾಂತರ ಅಷ್ಟಿಷ್ಟಲ್ಲ. ವಯನಾಡ್ನಲ್ಲಿ ಗುಡ್ಡ ಕುಸಿತವಾಗಿ ಅದೆಷ್ಟೋ ಮಂದಿ ಮಣ್ಣಿನಡಿ ಹೂತು ಹೋಗಿದ್ರೆ ಬಹಳಷ್ಟು ಮಂದಿ ಕಾಣೆಯಾಗಿದ್ದಾರೆ. ಇತ್ತ ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಜೋರಾಗಿದೆ. ರಾಜ್ಯದ ಸಂತ್ರಸ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಸಿಎಂ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ಟಿ ನರಸೀಪುರದ ಮಾದೇವಿ, ನೀರು ಎಲ್ಲವನ್ನ ಹೊತ್ಕೊಂಡು ಹೋಯ್ತು ಸ್ವಾಮಿ, ನನ್ನ 9 ಜನ ಮಕ್ಕಳು ಹೋದ್ರು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಇದೇ ವೇಳೆ ಮಂಡ್ಯದ ಚೈತ್ರ ಜೊತೆ ಕೂಡ ಸಿಎಂ ಮಾತನಾಡಿ ಅಧಿಕಾರಿಗಳು ಸಹಾಯ ಮಾಡುವುದಾಗಿ ಹೇಳಿದರು. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ, ನಮ್ಮ ಅಕ್ಕ 9 ಮಕ್ಕಳು ಮನೆ ಮನೆಯಲ್ಲೇ ಹೋಯ್ತು. 3 ಮನೆ ನಾವು ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚೆಕ್ಕರ್ 18 ವರ್ಷದಲ್ಲಿ ಬಂದದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು ಬಂದು. ಮನೆ 3 ಮನೆ 3 ಆಳು ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡೋಯ್ತು. ಹ್ಞೂ ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್, ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ, ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಕೆಆರ್ಎಸ್ ಜಲಾಶಯದಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಕನಕಪುರ ತಾಲೂಕಿನ ಸಂಗಮ ಹಾಗೂ ಮೇಕೆದಾಟಿನಲ್ಲಿ ಕಾವೇರಿ ವೈಭವ ನೋಡುಗರ ಕಣ್ಮನ ಸೆಳೀತಾ ಇದೆ. ಮೇಕೆದಾಟು ಬಳಿ ಬೋರ್ಗೆರೆದು ಹರಿತಾ ಇರುವ ಕಾವೇರಿ ತಮಿಳುನಾಡಿಗೆ ಅಪಾರ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದ್ದಾಳೆ. ಇನ್ನು ಮೇಕೆದಾಟಿನಲ್ಲಿ ಕಾವೇರಿ ಉಕ್ಕೇರಿದ ಪರಿಣಾಮ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರು ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಇತ್ತ ಸಂಗಮದಲ್ಲಿ ಹರಿತಾ ಇರುವ ಕಾವೇರಿಯ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುಗರ ಕಣ್ಣಿಗೆ ಸ್ವರ್ಗವೇ ಧರೆಗೆ ಇಳಿದಂತೆ ಕಂಗೊಳಿಸ್ತಾ ಇದೆ.